ರೈತರ ಬದುಕು ಕಸಿದುಕೊಂಡು ಏಕಾಏಕಿ ಮಳೆ ಅಬ್ಬರಕ್ಕೆ ಬೀದಿಗೆ ಬಂದ ಅನ್ನದಾತನ ಬದುಕು. ರೈತರ ಕಣ್ಮುಂದೆ ಮಳೆಯ ನೀರಿನಲ್ಲಿ ಕೊಚ್ಚಿ ಹೋಯಿತು ಭತ್ತದ ರಾಶಿ. ಅರ್ಧ ಗಂಟೆಯಲ್ಲಿ ನೀರಿನಲ್ಲಿಯೇ ಕೊಚ್ಚಿ ಹೋದ ಭತ್ತದ ರಾಶಿಗಳು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕಾರಟಗಿ ತಾಲೂಕಿನಲ್ಲಿ ಘಟನೆ. ನೀರಿನಲ್ಲಿ ಮುಳುಗಡೆಯಾದ ಭತ್ತದ ರಾಶಿಗಳು ಕರುಳು ಹಿಂಡುತ್ತಿವೆ ಒಂದೊಂದು ದೃಶ್ಯಗಳು. ಇನ್ನೇನು ಭತ್ತ ಮಾರಾಟ ಮಾಡಬೇಕೆನ್ನುವಷ್ಟರಲ್ಲಿ ಭತ್ತದ ರಾಶಿ ಮಳೆ ನೀರು ಪಾಲು. ಕಣ್ಣೀರು ಹಾಕಿದ ರೈತ ಸಮೂಹ. ಅಕಾಲಿಕ ಮಳೆಗೆ ಬೀದಿಗೆ ಬಂತು ರೈತನ ಬದುಕು. ಇದು ನಮ್ಮ ಕಾರಟಗಿ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಮಳೆ ಬಂದಿದ್ದು ನೆರಳು ಎಲ್ಲ ತೊಳೆದೋಗ್ಬಿಟ್ಟವ ನೋಡ್ರಿ. ನೀರು ಕೂಡ ಈ ನೆಲ್ಲಲ್ಲಿ ನಿಂತಿದ್ದಾವೆ. ನಮ್ಮ ಮಧ್ಯದಲ್ಲಿ ತಾತ ಒಂದೇ ಇದ್ದಾನೆ, ಪಾಪ ಆತ ಹಾಸಕ್ಕಾಗಲಿಲ್ಲ, ಅದಕ್ಕಾಗಿ ಈ ರೀತಿಯಾಗಿ ತೊಳೆದಿದೆ. ದಯವಿಟ್ಟು ಎಲ್ಲರೂ ಈ ಗ್ರೂಪಿಗೆ ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಅದು ಸ್ವಲ್ಪ ಐಟಮ್ ಬಂದಾರ ಇವರು, ಅವ್ರೇನು ಇದು ಆಗಿಲ್ಲ. ನಮ್ಮ ಮಕ್ಕಳಿಗೆ ತಗೊಂಡ ಬರೋದು ಹಿಂಗೆ ಮಾಡ್ತಾರೆ. ಅದು ಸ್ವಲ್ಪ ಐಟಮ್ ಬಂದಾರ ಇವರು, ಅವ್ರೇನು ಇದು ಆಗಿಲ್ಲ. ನಾನು ಬರ್ತೀನಿ ಒಂದೇ ನಿಮಿಷ ಬಾಳ ಮಂದಿ ನಾಟ ಜೊತೆ ಬರೋಂತ ಜೊತೆ ಕರ್ಕೊಂಡು ಅಲ್ಲಿ ರಾಶಿ ಕರಿ ಜೊತೆ ಮಾಡಿ ಹತ್ತು ದಿನ ರೈತರ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ದಯವಿಟ್ಟು ಇದನ್ನು ಎಲ್ಲರೂ ಅಧಿಕಾರಿಗಳು ಬಂದು ಒಂದು ಸ್ವಲ್ಪ ದಯವಿಟ್ಟು ರೈತರಿಗೆ ಪರಿಹಾರ ಕೊಡಬೇಕಂದ್ರೆ ತಮ್ಮಲ್ಲಿ ಈ ಮುಖಾಂತರ ತಿಳಿಪಡಿಸಲಾಗುತ್ತದೆ. ಮಳೆಗೆ ಬಂದಿದೆ ನಮ್ಮನ್ನೆಲ್ಲ ಉಳಿಕೆಳ ಗ್ರಾಮದಲ್ಲಿ ಭಾರಿ ಮಳೆ ಆಗಿರುವುದರಿಂದ ರೈತರ ಜೀವನ ಅಸ್ತವ್ಯಸ್ತ ಆಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕೆಂದು ಈ ಮುಖಾಂತರ ತಿಳಿಪಡಿಸಲಾಗುತ್ತದೆ. ನೀರಂಗ ಮೈ ಬರೋದ ನೋಡ್ಕಲ್ಲ ಕಾಣುತ್ತೆ. ಹಂಗೆ ಹಿಡ್ಕೋಬೇಕು ಮಮ್ಮ, ಹಂಗೆ ಹಿಡ್ಕೋಬೇಕು, ಹಂಗಾರ ಗೊತ್ತಾಗತ್ತಾರೆ. ನಾವು